ವರ್ಷ ಮುಗಿಯೋದ್ರೊಳಗಡೆ ಶ್ರೀಮಂತರಾಗ್ತಾರೆ ಈ ರಾಶಿಯವರು. ಎಲ್ಲವೂ ಸೂರ್ಯನಿಂದ ಸಾಧ್ಯ. ಗ್ರಹಗಳ ರಾಜನಾದ ಸೂರ್ಯ ತಿಂಗಳಿಗೊಮ್ಮೆ ರಾಶಿ ಬದಲಾವಣೆ ಮಾಡುವುದು ಎಲ್ಲರಿಗೂ ಗೊತ್ತಿದೆ. ವರ್ಷದಲ್ಲಿ ಒಮ್ಮೆ ಎಲ್ಲ ರಾಶಿಗೆ ಇದು ಹೋಗಿ ಬರ್ತದೆ. ಹೌದು, ವೈದಿಕ ಜ್ಯೋತಿಷ್ಯದ ಪ್ರಕಾರ ಎಲ್ಲ ಗ್ರಹಗಳು ತಮ್ಮ ಸ್ಥಾನಗಳನ್ನು ಒಂದು ರಾಶಿಯಿಂದ ಇನ್ನೊಂದಕ್ಕೆ ನಿಯಮಿತವಾಗಿ ಬದಲಾವಣೆ ಮಾಡ್ತಿರ್ತವೆ. ಗ್ರಹಗಳ ಚಲನೆಯ ಕಾರಣದಿಂದಾಗಿ ನಮ್ಮ ಜೀವನದ ಮೇಲೆ ವ್ಯಾಪಕ ಪರಿಣಾಮ ಬೀರ್ತದೆ. ಒಂದು ಗ್ರಹವು ತನ್ನ ರಾಶಿಯನ್ನ ಬದಲಾಯಿಸಿದಾಗ ದೇಶ ಮತ್ತು ಪ್ರಪಂಚದ ಮೇಲೆ ಮತ್ತು ಮಾನವನ ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಹಾಗೆಯೇ ಸೂರ್ಯದೇವರು ಪ್ರತಿ ತಿಂಗಳು ತನ್ನ ರಾಶಿಯನ್ನ ಬದಲಾಯಿಸ್ತಾನೆ. ಸೂರ್ಯದೇವರನ್ನ ಗೌರವ ಹಾಗೂ ಖ್ಯಾತಿಗೆ ಕಾರಣವಾದ ಗ್ರಹವೆಂದು ಪರಿಗಣಿಸಲಾಗಿದೆ. ಸೂರ್ಯನ ರಾಶಿ ಬದಲಾವಣೆಯಿಂದಾಗಿ ಇದರ ವ್ಯಾಪಕ ಪ್ರಭಾವವು ಕಂಡುಬರುತ್ತದೆ. ಎಲ್ಲರಿಗೂ ಗೊತ್ತಿರುವಂತೆ ಸೂರ್ಯ ಒಂದು ವರ್ಷದಲ್ಲಿ ಎಲ್ಲ ರಾಶಿಗಳಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಇದರಿಂದ ಅನೇಕ ಲಾಭಗಳು ಸಿಗ್ತದೆ. ಇನ್ನು ಈ ವರ್ಷ ಅಂದ್ರೆ 2024 ಮುಗಿಯೋದ್ರ ಒಳಗಾಗಿ ಸೂರ್ಯನ ಕಾರಣದಿಂದಾಗಿ ಕೆಲ ರಾಶಿಯವರಿಗೆ ಶ್ರೀಮಂತಿಕೆ ಹುಡುಕಿ ಬರ್ತದೆ. ಕೆಲವು ರಾಶಿಯವರು ಹಠಾತ್ ಆರ್ಥಿಕ ಲಾಭವನ್ನು ಪಡಿತಾರೆ. ಆದರೆ ಅವರ ಕಠಿಣ ಪರಿಶ್ರಮ ಅಷ್ಟೇ ಮುಖ್ಯ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಸೂರ್ಯನ ಈ ಸಂಚಾರದ ಕಾರಣದಿಂದ ಯಾವೆಲ್ಲ ರಾಶಿಯವರು ಶ್ರೀಮಂತರಾಗ್ತಾರೆ, ಆ ಅದೃಷ್ಟವಂತ ರಾಶಿಗಳು ಯಾವುವು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆತನ ಕೃಪೆಗೆ ಪಾತ್ರರಾಗಿ. ಮೇಷರಾಶಿಯ ಜನರಿಗೆ ಸೂರ್ಯನ ಸಂಚಾರವು ತುಂಬಾ ಮಂಗಳಕರವಾಗಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ನಿಷ್ಠೆಯಿಂದ ಮಾಡಿ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಯಾಕಂದ್ರೆ ಈ ಸಮಯವು ನಿಮಗೆ ಬಹಳ ಅನುಕೂಲಕರವಾಗಿರುತ್ತದೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರ್ತದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಅದರಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುತ್ತಾರೆ. ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳಿವೆ. ಹಾಗಾಗಿ ಮಾಡುವಂತಹ ಪ್ರಯತ್ನಗಳು ಶುದ್ಧವಾಗಿದ್ರೆ ಈ ವರ್ಷ ಮುಗಿಯೋದ್ರೊಳಗಡೆ ಶ್ರೀಮಂತರಾಗೋದು ಪಕ್ಕಾ. ವೃಷಭ ರಾಶಿ, ಸೂರ್ಯದೇವನ ಈ ಸಂಚಾರವು ನಿಮಗೆ ತುಂಬಾ ಮಂಗಳಕರ ಮತ್ತು ಪ್ರಯೋಜನಕಾರಿಯಾಗಿದೆ ಅಂತ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಗೌರವ ಹೆಚ್ಚಾಗ್ತದೆ. ನೀವು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ಗಳಿಸ್ತೀರಾ. ಜೊತೆಗೆ ವಿವಾಹ ಬಂಧನದಲ್ಲಿರೋರಿಗೆ ಈ ಸಮಯವು ಅನುಕೂಲಕರವಾಗಿರುತ್ತದೆ ಮತ್ತು ಅವರು ಸಂತೋಷವನ್ನು ಪಡಿತಾರೆ. ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡಿತೀರಿ. ಹಾಗಾಗಿ ನಿಮ್ಮ ಉತ್ತಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ನೀವು ಈ ಸಮಯದಲ್ಲಿ ಎಷ್ಟು ಖುಷಿಯಿಂದ ಕೆಲಸ ಮಾಡ್ತೀರೋ ಅಷ್ಟು ನಿಮ್ಮ ಶುಭ ಫಲಗಳ ಜೊತೆಗೆ ಶ್ರೀಮಂತಿಕೆ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಕನ್ಯಾ ರಾಶಿ, ಸೂರ್ಯನ ಸಂಚಾರವು ಕನ್ಯಾ ರಾಶಿಯವರಿಗೆ ವರದಾನ ಅಂತಾನೆ ಹೇಳಬಹುದು. ಸೂರ್ಯನು ಕನ್ಯಾ ರಾಶಿಯವರಿಗೆ ಅದೃಷ್ಟ ಮತ್ತು ಆದಾಯದ ಫಲಗಳನ್ನು ನೀಡ್ತಾನೆ. ಈ ಕಾರಣದಿಂದ ನೀವು ತುಂಬಾ ಅದೃಷ್ಟವನ್ನು ಪಡಿತೀರಿ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಹಣ ಗಳಿಸುವ ಹೊಸ ಅವಕಾಶಗಳನ್ನು ಸೂರ್ಯದೇವ ನಿಮ್ಮ ದಾರಿಗೆ ಬರಲಿದ್ದಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಮಾರಿತನ ಮಾಡದೆ ಖುಷಿಯಿಂದ ನಿಮ್ಗಿಷ್ಟವಾದ ಯಾವುದೇ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ಶುಭ ಫಲಗಳನ್ನು ಪಡಿತೀರಾ. ಜೊತೆಗೆ ಒಳ್ಳೆಯ ಆದಾಯದ ಲಾಭಗಳನ್ನು ಪಡೆದುಕೊಳ್ತೀರಾ. ಇದರಿಂದ ನಿಮ್ಮ ಅನೇಕ ಕಷ್ಟಗಳು ಸಹ ಈ ಸಮಯದಲ್ಲಿ ಪರಿಹಾರವಾಗುತ್ತೆ ಮತ್ತು ಬೇಗನೆ ಶ್ರೀಮಂತಿಕೆ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಇನ್ನು ತುಲಾ ರಾಶಿ, ಈ ಸೂರ್ಯ ಸಂಚಾರ ಉತ್ತಮ ಯಶಸ್ಸನ್ನು ತರ್ತದೆ. ಹಾಗಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ ಕೆಲಸ ಕಾರ್ಯಗಳಿಂದ ನಿಮಗೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುವುದು ಮಾತ್ರವಲ್ಲ, ತೆಗೆದುಕೊಂಡ ನಿರ್ಧಾರಗಳು ಮತ್ತು ಮಾಡಿದ ಕೆಲಸಗಳು ಸಹ ಮೆಚ್ಚುಗೆಗೆ ಪಾತ್ರವಾಗ್ತವೆ. ಈ ಸಮಯದಲ್ಲಿ ನೀವು ಯಾವುದನ್ನು ನಿರ್ಧಾರ ಮಾಡ್ತೀರಿ ಅದನ್ನು ಪೂರ್ಣಗೊಳಿಸಿದ ನಂತರವೇ ಬಿಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟವಾಗ್ತದೆ. ಈ ಸಮಯದಲ್ಲಿ ನಿಮ್ಮ ತಂತ್ರಗಳನ್ನು ಯಾವುದೇ ಇರಲಿ ಅವುಗಳನ್ನು ಗೌಪ್ಯವಾಗಿಟ್ಕೊಂಡು ಕೆಲಸ ಮಾಡಿದ್ರೆ ನೀವು ಹೆಚ್ಚು ಯಶಸ್ವಿ ಆಗ್ತೀರಾ. ಜೊತೆಗೆ ಶ್ರೀಮಂತಿಕೆ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಕುಂಭ ರಾಶಿ, ಸೂರ್ಯ ಸಂಚಾರವು ನಿಮಗೆ ಅನೇಕ ಅನಿರೀಕ್ಷಿತ ಆಹ್ಲಾದಕರ ಫಲಿತಾಂಶಗಳನ್ನು ತರುತ್ತೆ. ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹೆಚ್ಚು ಯಶಸ್ಸು ಸಿಗುತ್ತೆ. ಜೊತೆಗೆ ನಿಮ್ಗೇನಾದ್ರೂ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿದ್ರೆ ಈ ಸಮಯದಲ್ಲಿ ಅವು ಬಗೆಹರಿಯುತ್ತೆ. ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಅಗತ್ಯ ಇದೆ. ಯಾಕಂದ್ರೆ ಸೂರ್ಯ ದೇವನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಲು ಕಾಯ್ತಾ ಇದ್ದಾನೆ. ಇದರಿಂದ ಒಳ್ಳೆಯ ಫಲಗಳು ಮತ್ತು ಉತ್ತಮ ಆದಾಯ ಸಿಗಲಿದೆ. ಇದರಿಂದ ನೀವು ಬೇಗ ಶ್ರೀಮಂತರಾಗ್ತೀರಿ. ಮೀನ ರಾಶಿ, ಈ ಸೂರ್ಯನ ಸಂಚಾರ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲಿದೆ. ಈ ಅವಧಿಯಲ್ಲಿ ನಿಮ್ಮ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿನ ನಿರೀಕ್ಷಿತ ಕೆಲಸಗಳು ಪೂರ್ಣಗೊಳ್ಳಲಿವೆ. ಸೂರ್ಯನ ಸಂಚಾರದಿಂದ ಈ ಸಮಯವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸ ಆಗಿರಲಿ ಅದರಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಹಾಕಿ ಮಾಡಿ ಉತ್ತಮ ಫಲ ಮತ್ತು ಉತ್ತಮ ಆದಾಯದ ಮೂಲಗಳು ದೊರೆಯುತ್ತೆ. ಇದರಿಂದ ನೀವು ಬೇಗನೆ ಶ್ರೀಮಂತರಾಗಬಹುದು.